ರೀಸೆಂಟ್ ಟೈಮಲ್ಲಿ ನಾನು ಥಿಯೇಟ್ರಲ್ಲಿ ಹೋಗಿ ನೋಡಿ ತುಂಬ ಮೆಸ್ಮರೈಸ್ಡ್ ಆಗಿದ್ದಕ್ಕಿಂತ OTT ನೋಡಿರೋ ಮೂವೀಸು ತುಂಬಾ ಇನ್ಸ್ಪೈರಿಂಗ್ ಆಗಿತ್ತು. ಯಾಕಂದರೆ ಅದನ್ನು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡೆ ಅನ್ನೋ ಫೀಲೇ ಬರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ರೀಸೆಂಟಾಗಿ ಒಂದು ಮೂವಿ ರಿಲೀಸ್ ಆಯಿತು, ಡಾಲಿ ಧನಂಜಯ್ ಅವರು ತೆಲುಗಲ್ಲಿ ಆ್ಯಕ್ಟ್ ಮಾಡಿರೋ ಮೂವಿ, ಅದೇ ಝೀಬ್ರಾ. ಇದೇ ರೀತಿ ಫಿಲ್ಮಿ ಅಪ್ಡೇಟ್ಸ್ ಬೇಕಾದ್ರೆ ನನ್ನ ಚಾನಲ್ನ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಮೊದಲು ಫಾಲೋ ಮಾಡ್ಕೊಳ್ಳಿ. ಈ ಮೂವಿ ಒನ್ಲೈನ್ ಹೇಗಿತ್ತು ಅಂದರೆ ಲಕ್ಕಿ ಭಾಸ್ಕರ್ ಥರನೇ ಅನ್ಕೊಂಡೆ, ಬಟ್ ಆದರೆ ಬ್ಯಾಂಕಲ್ಲಿ ನಡೆಯೋ ಒಂದಷ್ಟು ಫ್ರಾಡ್ಗಳನ್ನ ಈ ಮೂವಿಲಿ ತೋರಿಸಿರ್ತಾರೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೀರೋ ಮತ್ತು ವಿಲ್ಲನ್ ಡಾಲಿ ಧನಂಜಯ್ ಅಲ್ಲ, ಆ್ಯಕ್ಚುಲಿ ಹೀರೋಗಿಂತ ಈ ಡಾಲಿ ಧನಂಜಯ್ ಅವ್ರಿಗೆ ಸಖತ್ತಾಗಿ ರೋಲ್ ಇತ್ತು. ಆ್ಯಂಡ್ ಹೀರೋಗೂ ಕೂಡ ಅದೇ ಥರ ಕಾಂಪ್ರಮೈಸ್ ಮಾಡ್ಕೊಳ್ದೆ ಅವ್ರ ಲೆವೆಲ್ನ ಕಡಿಮೆ ಮಾಡದೆ ಈ ಮೂವಿಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಹೀರೋ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿತ್ತು. ಹೀರೋಯಿನ್ ಕೂಡ ಸುಮ್ಮನೆ ಯೂಸ್ ಮಾಡ್ಕೊಳ್ದೆ ಈ ಮೂವಿಗೆ ಯಾವ ಸೀನ್ಗೆ ಯಾಕೆ ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಈ ಮೂವಿನ ಮಾಡಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಷ್ಟು ವಿಷಯಗಳಿರುತ್ತೆ, ಅದೆಲ್ಲ ತುಂಬ ಎಮೋಷನಲ್ ಆಗಿತ್ತು. ಆಕ್ಚುಲಿ ನಾನು ಕನ್ನಡದಲ್ಲಿ ಡಾಲಿ ಧನಂಜಯ್ ಅವ್ರನ್ನ ನೋಡೋದಕ್ಕಿಂತ ತೆಲುಗು ಆ ಮೂವಿಲಿ ನೋಡಿರೋದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಆ ತರ ಒಂದು ಸ್ಟೋರಿನ ಸೆಲೆಕ್ಟ್ ಮಾಡಿದಾರಲ್ಲ, ಸಖತ್ತಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ಅಂಡ್ ಈ ಮೂವಿನ ಮಸ್ಟ್ ವಾಚ್ ಅಂತಾನೆ ಹೇಳ್ತೀನಿ. ಕನ್ನಡದವರು ಕನ್ನಡದಲ್ಲಿ ಅವೈಲೇಬಲ್ ಇದೆ. OTT ಯಾವ OTT ಇದೆ ಅನ್ನೋದನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮಿಸ್ ಮಾಡದೆ ಝೀಬ್ರಾ ಮೂವಿ ನೋಡಿ. ಲಕ್ಕಿ ಭಾಸ್ಕರ್ ತರನೇ ತುಂಬಾ ಚೆನ್ನಾಗೈತೆ. ಕ್ಲೈಮ್ಯಾಕ್ಸ್ ತನಕ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಅದರಲ್ಲೂ ಡಾಲಿ ಧನಂಜಯ್ ಅವರ ಆಕ್ಟಿಂಗ್ ಅಂತೂ ಟಾಪ್ ನಾಚ್. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಈ ಮೂವಿನ ಮಿಸ್ ಮಾಡದೆ ಹೋಗಿ ನೋಡಿ.